ಈ ಅಣ್ಣವ್ರನ್ನ ನೋಡಬೇಕು ಅಂತ ತುಂಬ ಆಸೆ ಪಟ್ಟು ಇಂಜಿನಿಯರ್ಗಳು ಚೆನ್ನೈಗೆ ಹೋದ್ರಂತೆ, ಅದರದ್ದು ವಿಷಯ ಹೇಳಿ. ಅದು ಇಲ್ಲಿ ಹನುಮಂತ ನಗರದಲ್ಲಿ ಒಬ್ಬ ದೊಡ್ಡ ಇಂಜಿನಿಯರ್, ಆವಾಗೆಲ್ಲ ಇಂಜಿನಿಯರ್ಗೆ ಒಳ್ಳೆ ಬೆಲೆ ಇತ್ತು. ಅವರು ಏನು ಹೇಳಿದ್ರು, ಅವರು ತಮಿಳ್ನವ್ರು ಆ್ಯಕ್ಚುಲಿಯಾಗಿ. ತಮಿಳ್ನವರು ಅಣ್ಣವ್ರನ್ನ ಅಷ್ಟೊಂದು ಇಷ್ಟಪಡ್ತಾರೆ. ಆದರೆ ಅವ್ರಿಗೆ ರಾಜ್ಕುಮಾರನ್ನ ನೋಡಬೇಕು, ಮಾತಾಡಿಸ್ಬೇಕು, ಯಾರನ್ನ ಹಿಡಿಯೋದು, ಹೆಂಗೆ ಹೋಗೋದು, ಹತ್ರ ನಿಂತು ಮಾತಾಡಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಕುತೂಹಲ ಇತ್ತು. ಅದರಲ್ಲಿ ಒಬ್ಬರು ಅವ್ರ ಸ್ನೇಹಿತರು ನನಗೆ ಫ್ರೆಂಡ್ ಆಗಿದ್ದು. ಅವರು ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ರು ಹನುಮಂತನಗರದಲ್ಲೇ SLN ಫೋಟೋ ಫ್ಲಾಶ್ ಅಂತೇಳಿ ಇಟ್ಕೊಂಡಿದ್ರು. ಇರಿ ಸರ್ ಒಬ್ಬರು ಇದ್ದಾರೆ ಅಣ್ಣವ್ರ ಹತ್ರ ಹೋಗ್ತಾ ಬರ್ತಾ ಇರ್ತಾರೆ, ಅವ್ರನ್ನ ವಿಚಾರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ರಂತೆ. ಸರಿ ಒಂದು ದಿವಸ ಬನ್ನಿ ಮಾತಾಡೋಣ ಅಂತ ನನ್ನ ಕರೆಸ್ಕೊಂಡ್ರು. ಅವ್ರು ಹೇಳಿದ್ರು ಇಂಜಿನಿಯರು, ಸರ್ ಅಣ್ಣವ್ರನ್ನ ನೋಡಲೇಬೇಕು ಸರ್, ನಾನು ಹತ್ರದಲ್ಲಿ ನೋಡಿ ನಾವೇನು ತೊಂದರೆ ಕೊಡೋಲ್ಲ, ಗುಂಪಿರಬಾರ್ದು ಸರ್ ನನಗೆ. ಸರ್ ಸ್ಟುಡಿಯೋಗಳಲ್ಲಿ ಗುಂಪಿರಲ್ಲ, ಪಬ್ಲಿಕ್ಸ್ ಒಳಗಡೆ ಬರೋಕ್ಕೆ ಬಿಡೋಲ್ಲ, ಬರೀ ಅವ್ರು ಶೂಟಿಂಗು ಸಟ್ನವ್ರು ಇದ್ದೇ ಇರ್ತಾರೆ, ಸಟ್ನವ್ರು ಯಾರು ನಿಮ್ಮನ್ನೇನು ಮಾತಾಡ್ಸಲ್ಲ. ನಾನು ನಿಮ್ಮನ್ನು ಹತ್ರ ಕರ್ಕೊಂಡೋಗಿ ಅಣ್ಣವ್ರಿಗೆ ಏನೇ ಮರೋ ಅಣ್ಣವ್ರನ್ನ ಕೇಳಿದೆ, ನಾನು ಯಾರೂ ಕರ್ಕೊಂಡೋಗಲ್ಲ, ಹೇಳ್ಬಿಟ್ಟು ಒಂದು ದಿವಸ ಕರ್ಕೊಂಡು ಹೋಗ್ತೀನಿ ಅಂದೆ. ಇಲ್ಲ ಸರ್ ಆಗಲ್ಲ, ಶೂಟಿಂಗು ಗೀಟಿಂಗ್ ಅಂದರೆ ನಾವು ಬರೋಲ್ಲ ಸರ್, ಯಾರೂ ಇರ್ಕೂಡ್ದು, ನಾವು ಬೇಕಾದ್ರೆ ಎಷ್ಟೇ ದುಡ್ಡು ಖರ್ಚಾಗಲಿ ನಾವು ಫ್ಲೈಟಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅವರು ತಮಿಳ್ನಾಡಲ್ಲಿ ಇದ್ದಾರಲ್ವಾ, ತಮಿಳ್ನಾಡಿಗೆ ಕರ್ಕೊಂಡೋಗಿ ಫ್ಲೈಟು ನಿಮಗೂ ಸೇರ್ಸ್ ಮಾಡ್ತೀನಿ ನಾನು, ಎಷ್ಟಾನ ದುಡ್ಡು ಖರ್ಚಾಗಲಿ. ಅದು ನಾವು ಅವ್ರನ್ನ ಅಷ್ಟು ಇಲ್ಲಿ ಮಾತಾಡೋಕ್ಕೆ ಬಿಡಲ್ಲ, ಹಿಂದೆ ಬರ್ತಾರೆ, ಅವ್ರನ್ನ ನೋಡೋಕ್ಕಾಗಲ್ಲ. ದೇವ್ರನ್ನ ಯಾವತ್ತಿದ್ರು ಎಷ್ಟು ಸಾವಿರಾರು ಕಿಲೋಮೀಟ್ರ್ ಹೋಗಿ ನೋಡ್ತೀವೋ ಅಂಥ ದೇವಸ್ಥಾನಕ್ಕೆ ನಾವು 1000 ಕಿಲೋಮೀಟ್ರ್ ಹೋಗುವಾಗ ಅಣ್ಣವ್ರಿಗೆ ನಾವು ಫ್ಲೈಟಲ್ಲಿ ಬರಲ್ವಾ, ನಿಮ್ಗೆ ಟೈಮ್ ಇಲ್ಲಾಂದರೆ ನಾನು ಫ್ಲೈಟ್ ಟಿಕೆಟ್ ಮಾಡಿಕೊಡ್ತೀನಿ, ನೀವು ಕೇಳಿ ದಯವಿಟ್ಟು ಅವ್ರು ಯಾವಾಗಿರ್ತಾರೆ ಆ ಟೈಮಲ್ಲಿ ಹೇಳಿ ಅಂದರು. ಆಯ್ತು ಸರ್ ಇನ್ನೊಂದು ವಾರ ಟೈಮ್ ಕೊಡಿ, ಅವರು ಇವಾಗ ಇಲ್ಲಿಲ್ಲ, ಬರ್ತಾರೆ, ಬೆಂಗಳೂರಿಗೆ ಬಂದರೆ ನನಗೆ ಗೊತ್ತಾಗುತ್ತೆ, ಕೇಳಿಬಿಟ್ಟು ನಾನು ಹಂಗೆ ಹೇಳೋಕ್ಕಾಗಲ್ಲ ಅಂದರೆ. ಸರಿ ಆಯ್ತು ಸರ್ ಹಂಗೆ ಟೈಮ್ ತೊಗೊಳ್ಳಿ, ನೀವು ಯಾವಾಗನ ಕರೀರಿ, ನಾವು ಅವತ್ತೇ ಬರ್ತೀವಿ. ಅವಾಗೆಲ್ಲ ಫ್ಲೈಟ್ ಟಿಕೆಟ್ ಬರೀ 300 ರೂಪಾಯಿ ಇತ್ತು ಮಡ್ರಾಸ್ಗೆ, ಬರೀ 300 ರೂಪಾಯಿ ಟಿಕೆಟು. ಸರಿ ಅಂದ್ಬಿಟ್ಟು ಅಣ್ಣವ್ರು ಒಂದು ದಿವಸ ಹಿಂಗೆ ಕುಂತ್ಕೊಂಡಾಗ ಏನು ವಿಷಯ ಏನಾದರೂ ಇದ್ದರೆ ಏನು ಬೇರೆ ಸಮಾಚಾರ ಹಂಗೆ ಕೇಳ್ತಿರ್ತಾರೆ. ಕೇಳಿದಾಗ ಅಣ್ಣ ನಾನು ಹೇಳೋಬೇಡ ಅಂತ ಸಂಕೋಚ, ಹೇಳ್ರಿ ಅದಲ್ಲೇನ್ರಿ ಇದೆ ಹೇಳ್ರಿ, ಅಷ್ಟು ಒಳ್ಳೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಏನಿಲ್ಲ ಅಣ್ಣ, ಇಲ್ಲಿ ಇಂಜಿನಿಯರು ತಮಿಳ್ನವ್ರೆ, ಅವರು ಭಾರಿ ದೊಡ್ಡ ವ್ಯಕ್ತಿ, ಅವರು ಹನುಮಂತನಗರದಲ್ಲಿ ಒಳ್ಳೆ ಹೆಸರಿದೆ, ಅವರು ನಿಮ್ಮನ್ನು ನೋಡಬೇಕಾದ್ರೆ ಕರ್ಕೊಂಬನ್ನಿ, ಅದಕ್ಕೇನಂತ ಇಲ್ಲಿ ಬರಲ್ಲ ಅಂತ ಅಣ್ಣ ಅವರು. ನಿಮ್ಮ ಮನೆ ಇದೆಯಲ್ಲ ಅಲ್ಲೇ ಬರಬೇಕು, ಅಲ್ಲೇ ನೋಡಬೇಕು, ಜನಸಂದಣಿ ಇರುಕೂಡ್ದು ಅಂತ ಕಂಡೀಷನ್ ಹಾಕೋರೆ, ನಾನು ನಿಮ್ಮನ್ನು ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಹೌದಾ ಸರಿ, ಒಂದು ಕೆಲಸ ಮಾಡಿ, ಶ್ರುತಿ ಸೇರಿದಾಗ ಇಂಥ ದಿನ ಶೂಟಿಂಗು 4 ದಿನ ಸಾಂಗ್ ಇದೆ, ಬೊಂಬೆ ಆಟೋಯ ಸಾಂಗು, ಆ ಸಾಂಗ್ ಟೈಮಲ್ಲಿ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸರಿ ಮನೆಗೆ ಕರ್ಕೊಂಬನ್ನಿ ಫಸ್ಟು ಅಂತಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಶೂಟಿಂಗ್ ಹತ್ರ ಕರ್ಕೊಂಡು, ಅಲ್ಲೂ ಜನ ಇರ್ತಾರಲ್ವ, ಪ್ರಸಾದ್ ಸ್ಟುಡಿಯೋಲ್ಲಿ ನಡೀತಾಯಿತ್ತು, ಆ ಬೊಂಬೆ ಆಟೋಯ ಸಾಂಗ್ ಬಂದು ಅಲ್ಲಿ. ಸರಿ ಒಂದು ಮುತ್ತಿನ ಕತೆ ಡಿಸ್ಕಷನು ಅವತ್ತೇ ಇದೆ, ಶಂಕರ್ನಾಗ ಶಂಕರ್ ಬಂದು ಡೇಟ್ ಕೊಟ್ಟಿದ್ರು. ಆ ಡೇಟಲ್ಲಿ ಕರೆಕ್ಟಾಗಿ ನಾವು ಹೋದ್ವಿ, ನಾನು 4-5 ಜನ 6 ಜನ ಹೋದ್ವಿ. ಸೀದಾ ಮನೆ ಕೋಡಂಪಾಕು ಭಾರತ್ ಪೆಟ್ರೋಲ್ ಬ್ಯಾಂಕ್ ಹಿಂಭಾಗದ ಮನೆಯೇ ಅವ್ರದ್ದು. ಸರಿ ಹೋದೆ ನಾನು. ಅವಾಗ ಹೋದಾಗ ಶಿವಣ್ಣವ್ರು ಬಂದರು, ಆಚೆ ಗೇಟ್ ತಟ್ಟಿದೆ, ಬಂದರು. ಅಣ್ಣವ್ರು ನೋಡಬೇಕು ಬೆಂಗಳೂರು ಅಂದರೆ ಅಷ್ಟೊಂದು ಯಾರ್ದು ಪರಿಚಯ ಇಲ್ಲ, ಶಿವಣ್ಣಂಗೂ ಅಷ್ಟು ಪರಿಚಯ ಇಲ್ಲ. ಸರಿ ಅಂದ್ಬಿಟ್ಟು ನನಗೆ ಬರೋಕ್ಕೆ ಹೇಳೋರೆ ಇಲ್ಲ ಅಂತಾರಲ್ಲ ಅಂದ್ಬಿಟ್ಟು ಸೀದಾ ಮಾಡಿ ಒಂದು ಮೆಟ್ಲಿನ ಮೇಲೆ ಹೊಟ್ಟೋದ. ನಾನೇನು ಮಾಡಿದೆ, ಸೀದಾ ಒಳಗೆ ನುಗ್ಗಿದ್ರೆ ಅಕ್ಕವರು ತರಕಾರಿ ಕಟ್ ಮಾಡಿಕೊಂಡು ಹಾಲಲ್ಲಿ ಕುಂತಿದ್ರು. ನಾನು ನೋಡಿದ್ರು, ನನಗೆ ನೋಡಿದ ಪರಿಚಯ ಇದೆಯಲ್ಲ, ಏನೋ ಇಲ್ಲೇ ಅಂದ್ರು. ಅದೇ ಅಣ್ಣ ಅಕ್ಕ ಅಣ್ಣವರು ಇಂಜಿನಿಯರ್ ಎಲ್ಲ ಬಂದಿದ್ದಾರೆ, ಗೇಟ್ ಹತ್ತ ಇದ್ದಾರೆ, ಶಿವಣ್ಣ ನೋಡ್ರೆ ಇಲ್ಲ ಅಂದ್ಬಿಟ್ರು. ನಿಮ್ಮ ಅಣ್ಣವ್ರಿಲ್ಲ, ನಾನು ಅಕ್ಕವ್ನು ನೋಡ್ತೀನಿ ಅಂದರೆ ಅವರು ಇಲ್ಲಿ, ನೀವು ಇಲ್ಲ ಅಂದರು. ನೋಡ್ರಿ ನೀವು ಇಲ್ಲಿ ಇದ್ದೀರಾ ಅಂದರೆ ಹೆಂಗಾರೆ ತಪ್ಪು ತಿಳ್ಕೊಂಬೇಡ, ಇಲ್ಲ ಆಂಧ್ರದಲ್ಲಿ ಅರ್ಧಂಬರ್ಧ ಕನ್ನಡ ಕಲ್ತಿರ್ತಾರೆ, ಪ್ರತಿಯೊಬ್ಬರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಾವು ಹಣ ಕಳೆದೋಗಿದೆ, ಅದು ಕಳೆದೋಗಿದೆ, ಇದಕ್ಕೆ ಏನಾದರೂ ಒಂದು ಸಮಸ್ಯೆಗಳು ದಿನ ಹೇಳ್ತಾ ಇರ್ತಾರೆ, ಅವ್ರನ್ನ ಯಾರು ನಿಜ ಯಾವ ಗೊತ್ತಾಗಲ್ಲ. ಯಾಕೆ ನಾವು ಒಂದೊಂದು ಸತಿ ಇದ್ದರೂ ಇಲ್ಲ ಅಂತ ಹೇಳೋಕ್ಕೆ ನಾವೇ ಹೇಳಿದ್ವಿ, ಬೇಜಾರು ಮಾಡ್ಕೊಬೇಡ. ನಾನು ಅದನ್ನು ಅವ್ರಿಗೆ ಹೇಳಲಿಲ್ಲ, ಆ ಇಂಜಿನಿಯರ್ಗೆಲ್ಲ ಹೇಳೋಕ್ಕೆ ಹೋಗಿಲ್ಲ. ಅವರು ಏನಂದ್ರೆ ಇಲ್ಲಿ ಶಿವಣ್ಣ ಇಲ್ಲ ಅಂತ ತಕ್ಷಣ ಅವ್ರಿಗೆ ಒಂಥರ ಶಾಕು, ಏನು ಸರ್ ಅಲ್ಲಿಂದ ಬಂದು ಇಲ್ಲ ಅಂತಾರ ಅಣ್ಣವ್ರು ಅಂದಕ್ಕೂ. ಇರಿ ಸರ್, ಅವರು ಅಣ್ಣವ್ರು ಹಂಗೆಲ್ಲ ಹೇಳಲ್ಲ, ಸ್ವಲ್ಪ ಇರಿ, ನಾನು ಒಳಗಡೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋದೆ. ಇಲ್ಲ ಉದಯಶಂಕರ್ ಮನೆಗೆ ಡಿಸ್ಕಷನ್ಗೆ ಹೋಗಿದ್ದಾರೆ, ಇನ್ನೇನು ಬರೋ ಟೈಮು ಅಂತ ಅವ್ರನ್ನೆಲ್ಲ ಕರಿ ಒಳಗಡೆ ಅನ್ನೋದೇ 2 ನಿಮಿಷಕ್ಕೆ ಗೇಟ್ ಓಪನ್ ಆಯಿತು. ಗೇಟ್ ಓಪನ್ ಅಣ್ಣವ್ರು ಬಂದರು, ಶಂಕರ್ನಾಗ್ ಬಂದರು, ಉದಯಶಂಕರ್ ಎಲ್ಲರೂ ಒಳಗಡೆ ಬಂದು ಇಳಿದ್ರು.
ಅಣ್ಣ ನಮಸ್ಕಾರ ಅಂದೆ. ಇವರೇನಾ ಅಂತ ಅವರೇ ಕೇಳ್ಬಿಟ್ರು. ಅವ್ರು ಸುಸ್ತು ಹೇಳಿದ್ದೀನಿ ಅನ್ನೋದಕ್ಕೆ ಎಷ್ಟು ಕರೆಕ್ಟಾಗಿ ಜ್ಞಾಪಕ ಶಕ್ತಿ ಇದೆ ಅಂದರೆ, ನೀವು ಹೇಳಿದಿಲ್ಲ ಇವರೇನಾ ಅಂದರು. ಹೌದಣ್ಣ ಅಂದೆ. ಆವಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರು ಇದ್ದರು, ಅವ್ರ ಜೊತೆಲೇ ಇರ್ತಾರೆ. ಅವರು ಹೋಗ್ಬಿಟ್ಟು ಚೇರೆಲ್ಲ ತೊಗೊಂಬಂದರು. ಅಲ್ಲಿ ಹಾಲಲ್ಲಿ ಕಾರ್ ಪಾರ್ಕಿಂಗಲ್ಲೇ ಒಂದು ದೊಡ್ಡ ಹಾಲಿದೆ, ಹಾಲಲ್ಲಿ ರೌಂಡ್ಗೂ ಹಾಕಿದಾಗ ಕುಂತ್ಕೊಳ್ಳಿ ಅಂದರೆ ಕುಂದಿಸ್ರು. ರಾಮಣ್ಣ ಅಂತಲೇ ಅವನ ಹೆಸರು. ಟೀ ತರಿಸಿ ಅಂದರು. ಅವರು ಕಾಂಪೌಂಡ್ ಆಚೆ ಕಡೆ ಒಂದು ಟೀ ಅಂಗಡಿ ಇದೆ, ಅವ್ರ ಮನೆ ಕಾರ್ನರ್ ಆ ಕಡೆ ಇರೋ ಕಾರ್ನರಲ್ಲಿ. ಅಲ್ಲಿಂದ ಎಲ್ಲ ಟೀ ತಂದರು. ಇವ್ರಿಗೆಲ್ಲ ಒಂಥರ ಮುಖ ಇಷ್ಟ ಆಗೋಯ್ತು. ರಾಜ್ಕುಮಾರ್ ಮನೆಗೆ ಬಂದು ರೋಡಲ್ಲಿ ಫುಟ್ಪಾತಲ್ಲಿರೋ ಟೀ ತರಿಸ್ಕೊಡ್ತವ್ರಲ್ಲ ಇವರು. ಅವರು ಸಿರಿಯಾಕ್ಷನಲ್ಲಿ ಗೊತ್ತಾಗ್ಬಿಡೋದು ನನಗೆ. ಗೊತ್ತಾಯಿತು. ಟೀ ತಂದು ಕೊಟ್ಟರು. ಅದೇ ಟೀನ ಅವ್ರಿಗೆಲ್ಲ ಕೊಟ್ಟರು. ಅದೇ ಟೀನ ಇವ್ರು ಕುಡಿದ್ರು. ಅವ್ರ ಮಗ ಇದಕ್ಕೆ ತಿರುಗಿ ರಿಯಾಕ್ಷನ್ ಚೇಂಜು. ಅಣ್ಣವರೇ ಕುಡಿತಾ ಇದ್ದಾರೆ, ನಾವು ಯಾವ ಲೆಕ್ಕ ಅನ್ನೋ ಲೆಕ್ಕದಲ್ಲಿ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ. ಹಿಂಗೆ ಕೋಪದಲ್ಲಿದ್ದಾಗ ಅವ್ರು ಟೀ ಯಾವಾಗ ತೊಗೊಂಡು ಅಣ್ಣವ್ರು ಕುಡಿತಾ ಇದ್ದಾರೆ, ಎಲ್ಲ ಕುಡಿದು ಖುಷಿ ಆಗ್ಬಿಡ್ತು. ಆಮೇಲೆ ಎಲ್ರಿಗೂ ಕರ್ಕೊಂಡೋಗಿ ಮೇಲ್ಗಡೆ 3 ರೂಮ್ ಇದೆ. 3 ರೂಮಲ್ಲೂ ಫುಲ್ಲು ಬರ್ತಿ ಸೀಲ್ಡ್ಗಳು. ಅವ್ರಿಗೆ ಏನೇನು ಪ್ರಶಸ್ತಿ ಬಂದಿದೆ, ಒಳ್ಳೆ ಎಕ್ಸಿಬಿಷನ್ ನೋಡ್ದಂಗೆ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ ತಕ್ಷಣ ಫ್ಲೈಟ್ ಟಿಕೆಟು ತೋರಿಸಿದ್ರು. ನೋಡಿದೆ, ತುಂಬ ಆನಂದ ಆಯಿತು. ಕಾಗೆಲ್ಲ ಬಿದ್ದು ಫೋಟೋ ಎಲ್ಲ ತಕ್ಕೊಂಡು, ನಾವು ನನ್ನ ಲೈಫಲ್ಲಿ ದೇವ್ರನ್ನ ಪ್ರತ್ಯಕ್ಷ ಆಗುತ್ತೋ ಇಲ್ಲೋ ಅಷ್ಟು ಹೊಗಳಿದ್ರು ಅಣ್ಣವ್ರನ್ನ. ಎಲ್ಲ ಏನಿಲ್ಲ, ಎಲ್ಲ ನೋಡಿ ನೀವು ಎಲ್ಲೆಲ್ಲಿ ಯಾರ್ಯಾರಿಗೆ ಇದೆಯೋ ಅದು ಯಾರೋ ಮುಖಾಂತರ ಮಾಡಿಸಿದ್ದಾನೆ, ಸಂತೋಷ, ಊಟ ಗೀಟ ಮಾಡ್ತೀರಾ ಅಂತಲೂ ಕೇಳಿದ್ರು. ಇಲ್ಲ ಅಣ್ಣ ಫ್ಲೈಟ್ಗೆ ಹೋಗ್ಬೇಕು, ಟೈಮ್ ಆಗೋಯ್ತು. ಟಿಕೆಟ್ ತೋರಿಸಿದ್ರಲ್ಲ ಅವರು, ನಾನು ಬಸ್ಸಲ್ಲಿ ಇದು ಮಾಡ್ಕೊಂಡೆ. ಅವ್ರು ಟಿಕೆಟ್ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಆಸೆ ಪಟ್ಟಿಲ್ಲ. ನಾನು ಬಸ್ಸಲ್ಲೇ ಬಂದೆ, ನಾವಿಬ್ಬರು ಫ್ರೆಂಡು. ಅವರೆಲ್ಲ ಫ್ಲೈಟ್ ಟಿಕೆಟ್ ಮಾಡ್ಕೊಂಬಂದರು. ಸರಿ ಅಂದ್ಬಿಟ್ಟು ಅವ್ರನ್ನ ಕಾರಲ್ಲಿ ಇವ್ರನ್ನ ಏರ್ಪೋರ್ಟಿಗೆ ಬಿಡಿ ಅಂತೇಳಿ ಬಂದ ಅವ್ರನ್ನ ಅಲ್ಲಿಗೆ ಬಿಡಿಸಿದ್ದಾರೆ. ಅಣ್ಣವ್ರ ಕಾರಲ್ಲಿ ಕಳಿಸಿದ್ರು. ಅಭಿಮಾನಿಗಳಿಗೆ ಅಣ್ಣವ್ರ ಕಾರಲ್ಲಿ ಕಳಿಸಿರೋದು. ನಾನು ಕೂಡ ಅವ್ರು ಹಂಗೆ ಹೇಳ್ತಾರಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಯಾಕಂದ್ರೆ ಇವರು ಏರ್ಪೋರ್ಟ್ ಟಿಕೆಟ್ ತೋರಿಸಾಯ್ತು. ಬೆಳಗ್ಗೆಯಿಂದ ಅವ್ರಿಗೋಸ್ಕರ ಕಾದಿದ್ದಾರೆ, ಎಲ್ಲ ನೋಡಿದ್ದಾರೆ. ನನ್ನಿಂದನೇ ಸ್ವಲ್ಪ ಲೇಟ್ ಆಗಿರ್ಬೋದು. ಈಗ ನೀವು ಹೋಗಿ ಮತ್ತೆ ಯಾವಾಗ ನೋಡಬೇಕಂದ್ರೆ ಬೆಂಗಳೂರಲ್ಲೇ ಸಿಗ್ತೀನಿ ಅಂದರು. ತುಂಬ ಸಂತೋಷ ಆಯ್ತು ಅಂದರು. ನಾನು ಹೇಳ್ಬಿಟ್ಟು ಆಚೆ ಬಂದಾಗ ನಾನು ಟೀಗೆಲ್ಲ ಕೊಟ್ಟಾಗ ಅಂತೂ ಅವ್ರು ಕುಡಿದ ಮೇಲೆ ಅವ್ರು ಎಂಥ ದೊಡ್ಡ ವ್ಯಕ್ತಿ ಅಂತ ಇಲ್ಲೇ ಗೊತ್ತಾಗತ್ತೆ. ಎಲ್ಲರೂ ಸಮಾನತೆಯಲ್ಲಿ ನೋಡಿದ್ರು. ಮನೆ ಟೀ ಕುಡಿದ್ಬಿಟ್ಟು ನಮಗೆ ಬೇರೆ ಕೊಟ್ಟಿಲ್ಲ. ಅವ್ರದ್ದು ಎಲ್ಲ ಒಂಥರ ತುಂಬ ಸಂತೋಷ ಆಯಿತು. ನಿಮ್ಮಿಂದ ನನಗೆ ಕೈ ಕಾಲೆಲ್ಲ ಇಟ್ಕೊಂಡು ದಬ್ಕೊಂಡು ನಾನು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದೀರಾ ನನಗೆ. ನನಗೋಸ್ಕರ ನೀವು ಸಮಯ ವೇಸ್ಟ್ ಮಾಡಿಕೊಂಡು ಮಡ್ರಾಸಿಗೆ ಬಂದು ಅಣ್ಣವ್ರನ್ನ ತೋರಿಸಿದ್ರೆ ದೇವ್ರೇ ಪ್ರತ್ಯಕ್ಷ ಆದಂಗೆ. ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ ಸರ್. ಅಣ್ಣವ್ರನ್ನ ಎಷ್ಟು ಗೌರವಿಸ್ತೀವೋ ಅಷ್ಟೇ ಗೌರವ ನಿಮ್ಮ ಮೇಲೂ ಇರುತ್ತೆ ಅಂದರು. ಸರಿ ಸರ್, ಹೋಗಿ ಬನ್ನಿ ಅಂಥೇಳಿ ಕಳಿಸ್ದೆ. ಅವ್ರಿಗೆ ಖುಷಿ ಆಗುತ್ತೆ. ಈಗ ಕೊನೆ ಹತ್ರ ಬರ್ತೀನಿ. ಅಣ್ಣವ್ರು ತೀರೋಗಿದ್ದಾಗ ಮತ್ತೆ ಅಪ್ಪು ಅವ್ರು ತೀರೋದಾಗ ನಿಮ್ಗೇನು? ಇಬ್ಬರದು ಒಂದೇ ಥರ ಆಗತ್ತೆ. ಇದು ಏನಂದರೆ ಅವರು ಒಂದೇ ದಿನದಲ್ಲಿ ಇನ್ನೂ ಅದು ಹೇಳೋಕ್ಕೆ ಶಬ್ದಗಳೇ ಇಲ್ಲ, ಅಷ್ಟು ಗಲಾಟೆಗಳಾಗಿದೆ ಆಲ್ರೆಡಿ. ಎಷ್ಟೋ ಪೆಟ್ರೋಲ್ ಬ್ಯಾಂಕು, ಕಾವೇರಿ ಟಾಕೀಸ್ ಪೆಟ್ರೋಲ್ ಬ್ಯಾಂಕು ಬೆಂಕಿಗೆ ಹಾಕೋಗಿದ್ರು. ಪೊಲೀಸ್ನವರು ಫುಲ್ ಬಿಗಿನಲ್ಲಿ ಲಾಠಿ ಚಾರ್ಜು, ಗೋಲಿಬಾರು ಪ್ರತಿಯೊಂದು ಮಾಡಿ ತಡೆಗಟ್ಟಿ ಅವ್ರಿಗೆಲ್ರಿಗೂ ಗೊತ್ತಿರೋ ವಿಷಯ ಅಣ್ಣವ್ರ ಬಾಡಿನೇ ಎಲ್ಲಿದೆ ಅಂತಾನೆ ಅವ್ರ ಮನೆಯವ್ರಿಗೂ ಗೊತ್ತಿಲ್ದಂಗೆ ತೀರೋಗಿದ್ರು ಅಂತ ವಿಷಯ ಗೊತ್ತಾಗ ನಿಮ್ಗೆ ಏನಿಸ್ತು? ನಾವು ಆರಾಧನೆ ಮಾಡೋ ವ್ಯಕ್ತಿ ನಮ್ಮಿಂದ ದೂರ ಆದ್ರಿಂದ ನಿಮ್ಗೆ ಯಾವ ಥರ ಆಯ್ತು? ನಾವು ಅವಾಗ ಬನ್ನರ್ಘಟ್ಟಲ್ಲಿತ್ತು ನನ್ನ ಮನೆ. ಬಸ್ಗಳೆಲ್ಲ ಸ್ಟಾಪ್ ಮಾಡವ್ರೆ. ಅಲ್ಲಲ್ಲಿ ಕೈಗಳು ಅಡ್ಡ ಹಾಕೊಂಡು ಅಷ್ಟು ದೂರ ಕರ್ಕೊಂಬಂದು ಸೀದಾ ಇಲ್ಲಿಗೆ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಆ ಥರ ತೊಂದರೆ ಆಗಿದ್ದು. ಆ ಟೈಮಲ್ಲಿ ನಮ್ಗೆ ದುಃಖನೇ ಜಾಸ್ತಿ ಇರುತ್ತೆ. ಆಮೇಲೆ ಸೀದಾ ಮನೆ ಹತ್ರ ಎಲ್ಲ ಕಡೆ ಅವರು ಫ್ಯಾಮ್ಲಿನೇ ಬರೋಕ್ಕಾಗಲ್ಲ, ಆ ಥರ ಸೆಕ್ಯೂರಿಟಿ. ಆರ್ಟಿಸ್ಟ್ಗೆ ಮುಖ ಪರಿಚಯ ಇದೆ ಬಿಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರು ಪರಿಚಯ ಇಲ್ಲ, ಅವ್ರನ್ನೂ ತಡೀತಾರೆ. ನಾವು ಅನ್ನಂಗಿಲ್ಲ ಅಲ್ಲಿ. ಆ ಥರ ಎಲ್ಲ ಇದಾಯಿತು, ತುಂಬ ಗಲಾಟೆ ಆಯಿತು. ಮೆರವಣಿಗೆನೂ ಮಾಡೋಕ್ಕಾಗಲಿಲ್ಲ. ಕಾವೇರಿ ಟಾಕೀಸ್ ಬ್ರಿಡ್ಜವ್ರಿಗೆ ಬಂದಿದ್ದು ಮೆರವಣಿಗೆ. ಆಮೇಲೆ ಏನಾಯ್ತು ಅಂತ ನಮಗೆ ಗೊತ್ತು. ಎಲ್ಲ ಚೆಲ್ಲಾಪಿಲ್ಲಿ ಆಗ್ಬಿಟ್ರು, ಗಲಾಟೆ ಆಯಿತು. ರಾತ್ರಿ ಹೋಗಿ ಅಭಿಮಾನಿಗಳೇ ಅದನ್ನು ಇದು ಮಾಡಿ, ಅದೆಲ್ಲ ಗೊತ್ತಿರೋ ವಿಷಯ. ಮತ್ತೆ ನಾನು ಅದನ್ನು ಹೇಳೋಕ್ಕಾಗಲ್ಲ. ಪುನೀತ್ ಅವ್ರದ್ದು ಏನಾಗಿದೆ ಅಂದರೆ ಒಂದನೇ ದಿನದಲ್ಲೇ ಮಾಡಬೇಕು ಅನ್ನೋದೊಂದು ಇತ್ತು. ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗಬಾರ್ದು.
ಯಾವಾಗೂ ಒಂದು ಕಾರಲ್ಲಿ ಒಂದು ಚೆಕ್ ಬುಕ್ ಯಾವಾಗೂ ಇಕ್ಕಿರ್ತಾರೆ. ಏನಕ್ಕಂದರೆ ಅವರು ಹೆಂಗೆ ಒಂದು ಚೇಂಜ್ ಆದರು ಅಂದರೆ, ಅವರು ಚೇಂಜ್ ಆಗೋಕ್ಕೆ ಮೂಲ ನನಗೆ ತಿಳಿದಾಗ ನನ್ನ ಪ್ರಕಾರ ಹೇಳಬೇಕಂದ್ರೆ ಕೋಟ್ಯಾಧಿಪತಿಗೆ ಬಂದಾಗ ಜನಗಳ ಕಷ್ಟಗಳು, ಅವರಲ್ಲಿ ಆಡೋ ಮಾತುಗಳು ಅವ್ರ ಮನಸ್ಸಿಗೆ ಚೇಂಜ್ ಆಗಿ ಅವತ್ತಿಂದ ಅವರು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಅವ್ರ ಮನ್ಸಿಗೆ ಬಂದು ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಕೊಡಬಾರ್ದು. ಎಷ್ಟು ಜನಕ್ಕೆ ಕೊಟ್ಟವರು ಅವ್ರು ಎಲ್ರಿಗೂ ಹೇಳ್ಬಿಟ್ಟೆ ಕೊಟ್ಟಿರೋದು. ನನ್ನ ಹೆಸರು ಬರಬಾರ್ದು, ನಾನು ಕೊಟ್ಟರಂತ ಯಾರಿಗೂ ಹೇಳ್ಕೊಡ್ದು, ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ. ಇವತ್ತು 1,00,000 ಕೊಟ್ಟರೆ ಮಾರನೇ ದಿವಸ ಎಲ್ರಿಗೂ ಗೊತ್ತಾಗುತ್ತೆ. ಅವರು ಒಂದು ಜೈಲಲ್ಲಿ ಶೂಟಿಂಗಲ್ಲೂ ಒಬ್ಬ ಜೈಲಲ್ಲಿದ್ದ. ಆ ಜೈಲಲ್ಲಿರೋ ಟೈಮಲ್ಲಿ ಅವನಿಗೆ ಬೇಲ್ಗೆ 2,00,000 ಕೊಡಬೇಕಾಗಿತ್ತು. ಆ ಟೈಮಲ್ಲಿ ಚೆಕ್ ಬುಕ್ ತಂದು ಬೇಲ್ಗೆ ಇವರೇ ಕೊಟ್ಟು ಆ ಫ್ಯಾಮ್ಲಿನ ಕಳಿಸಿ ಅವನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ, ಯಾವುದೇ ಹುಡುಗರು ಸ್ಕೂಲು ಪ್ರತಿಯೊಬ್ಬರಿಗೂ ಕೇಳಿದ್ರೆ 1,00,000, 2,00,000, 5,00,000, 10,00,000 ಅನ್ನೋ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಗೊತ್ತು. ಕೇರಳದಲ್ಲಿ ಬುಕ್ ಇದಾದಾಗ ಎಷ್ಟೋ ಕೋಟಿ ಕೊಡ್ತೀನಿ ಅಂತ ಇವರೇ ಬಾಯಿ ಬಿಟ್ಟು ಹೇಳೋರು. ಅಲ್ಲಿರೋ ಎಷ್ಟು ಜನಕ್ಕೆ ಇದಾಗಿದ್ದಾರೋ ಅಷ್ಟು ಜನಕ್ಕೆ ನಾನು ಕೊಡ್ತೀನಿ ಅಂತ ಇವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೊಂದೇ ಅವ್ರು ಓಪನ್ನಾಗಿ ಕೊಟ್ಟಿರೋದು. ಮಿಕ್ಕಿದ್ದೆಲ್ರಿಗೂ ಕೊಟ್ಟಿದ್ದಾರೆ. ಹೇಳ್ಕೊಂಬಿಡಿ ಅಂದಿದ್ದಾರೆ. ಆ ಹೇಳ್ಕೊಳ್ಳೋದಿರೋದಕ್ಕೆ ಹೇಳ್ಕೊಂಡಿದ್ರೆ ಅವತ್ತು ಪಿಕ್ಚರ್ ಇರೋದು 1 ವರ್ಷ ಓಡೋ ಇವ್ರಿಗೆ ಒಬ್ರಿಗೂ ಹೇಳ್ಕೊಡ್ದಂಥ ಕಂಡೀಷನ್ ಆಗಿ ಕೊಟ್ಟಿರೋದು. ಯಾವಾಗ ಇವರು ಮೊದಲನೇ ದಿನ ತತ್ತಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವ್ರು ದಾನ ಧರ್ಮ ಅನ್ನೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಇವರು ತೊಗೊಂಡಿರೋರ ಮನ್ಸಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಅಪ್ಪಾಜಿಯವ್ರು ಇಲ್ಲ. ಇವರು ಹೋಗಿರೋದಕ್ಕೆ ನಾವು ಇಂಥ ಸಂದರ್ಭದಲ್ಲಿ ನಾವು ಹೇಳ್ಕೊಡ್ದೆ ಹೋದರೆ ನಮ್ಮ ಮನಸತ್ವ ಇರಲ್ಲ ಅಂಥೇಳಿ ಬಂದವರೆಲ್ಲ ಟಿ ವಿ ಮುಂದೆ ಹೇಳ್ಕೊಂಡು ಶುರು ಮಾಡೋದಕ್ಕೆ ಹಲವಾರು ಊರುಗಳಿಂದ ಎಷ್ಟು ಊರುಗಳು ಮಾಡೋರು ಅಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ 3 ದಿನ ಇಟ್ಕೊಂಡ್ರು. ಇಲ್ದಿದ್ರೆ ಇವ್ರು ಹೇಳ್ಕೊಂಡಿಲ್ಲ ಅಂದಿದ್ರೆ ಅಭಿಮಾನಿ ಹಣ ಪಡೆದವರೆಲ್ಲ ಹೇಳಿದ್ರು. ಅವ್ರಿಗೆ ಅವಾಗ ಸಮಾಧಾನ ಆಯಿತು. ಹೇಳ್ಬೇಡ ಅಂದಿದ್ದು ನಿಜ. ಅವ್ರು ಇದ್ದಾಗ ಅವ್ರು ಇಲ್ಲ ಅಂದಮೇಲೆ ನಾವ್ಯಾಕೆ ಕೇಳಬಾರ್ದು? ಅವ್ರು ದಾನ ಧರ್ಮ ಗೊತ್ತಾಗ್ಬೇಕು ಜನಕ್ಕೆ ಅಂತ ಹೇಳಿದ್ರು. ಅದು ಇವತ್ತು ಕರ್ನಾಟಕದಲ್ಲಿ ದೇವರಾಗಿರೋದಕ್ಕೆ ಈ ಅಭಿಮಾನಿಗಳು ಹೇಳಿದ್ದಕ್ಕೆ. ಹೇಳದೆ ಹೋಗಿದ್ರೆ ನಿಜವಾಗ್ಲೂ ಅವ್ರನ್ನ ಈ ಮಟ್ಟಕ್ಕೆ ನೋಡ್ತಿರ್ಲಿಲ್ಲ. ಈ ಮಟ್ಟಕ್ಕೆ ಬರೋದಕ್ಕೆ ಅಭಿಮಾನಿಗಳೇ ಕಾರಣ. ಹೇಳ್ಕೊಂಡ್ರು. ಹೇಳಲಿಲ್ಲ ಅಂದರೆ ಎಲ್ಲ ಹೂವೆ ಮಾಡಿ ಅವ್ರೇನು ಮಾಡಿದ್ದಾನೆ ಮಹಾ ಅನ್ನೋ ಲೆಕ್ಕಕ್ಕೆ ಬಂದಿರೋದು. ಪ್ರತಿಯೊಂದು ಸ್ಟೇಟಲ್ಲೂ ಮಾಡಿದ್ದಾರೆ. ಆಂಧ್ರದಲ್ಲಿ ಮಾಡಿದ್ದಾರೆ, ತಮಿಳ್ನಾಡಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಂತೂ ಲೆಕ್ಕನೇ ಇಲ್ಲ. ಚೆಕ್ ಬುಕ್ ಯಾವಾಗ ರೆಡಿ ಇಟ್ಕೊಂಡಿರೋರು ಹಂಗೆ. ಯಾಕಂದರೆ ತಂದೆ ತಾಯಿ ಹೆಸರು ಯಾರಾದರೂ ಮಕ್ಕಳೊಬ್ರು ಉಳಿಸ್ಬೇಕು ಅನ್ನೋದಕ್ಕೆ ಪುನೀತ್ ಅವರು ಅಪ್ಪು ಅವರೇ ಒಂದು ಕಾರಣ, ದೊಡ್ಡ ಉದಾಹರಣೆ. ಇವಾಗ ನಾನು ಅಣ್ಣವ್ರ ಅಭಿಮಾನಿ ಆಗಿದ್ದು ಸಾರ್ಥಕ ಆಯ್ತಪ್ಪ. ನಾನು ಇವತ್ತು ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದೀನಿ. ಇದಕ್ಕೆ ಅಣ್ಣವ್ರ ಕಾರಣ. ನನಗೆ ಈ ಅಣ್ಣವ್ರ ಅಭಿಮಾನ ತೃಪ್ತಿ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸಿದ್ಯಾ? ನಾನು ಇವತ್ತು ಕೆಲವು ಟೈಮಲ್ಲಿ ಒಳ್ಳೆತನ ತೋರಿಸ್ಬೇಕಂದ್ರೆ ಅವರೇ ಗುರುಗಳಿದ್ದಂಗೆ. ಗುರುಗಿನ ನಾನು ಎಷ್ಟೋ ಜೊತೆ ನಮ್ಮ ಮನೆ ದೇವ್ರು ಅಂತಲೇ ಹೇಳಿದ್ದೀನಿ. ಎಷ್ಟೋ ಜನಕ್ಕೆ ಅವರು ಹೇಳ್ತಾಯಿದ್ರು, ಯಾರು ನಿಮ್ಮ ಮನೆ ದೇವ್ರ? ನಮ್ಮ ಮನೆ ದೇವ್ರು ಯಾರಾದರೂ ನಮ್ಗೆ ಅಣ್ಣವ್ರೆ ಅಂತಲೇ ತುಂಬ ಜನಕ್ಕೆ ನಾನು ಇವತ್ತಿಗೂ ಹೇಳಿದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಅಂದರೆ ನಿಮಗೆ ಅಭಿಮಾನ ತೃಪ್ತಿ ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ನಾನು ಒಬ್ಬ ಒಳ್ಳೆ ನಟಂಗೆ ಒಳ್ಳೆ ಯಾವ ಜನ್ಮದಲ್ಲಿ ತಂದೆ ಆಗಿದ್ರೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಎಲ್ಲ ಸ್ಥಾನನೂ ಅವರಿಂದ ಸಿಕ್ಕೈತೆ ನನಗೆ, ಖಂಡಿತ ಸಿಕ್ಕಿದೆ. ನನ್ನಂಗೆ ಎಲ್ರಿಗೂ ಸಿಗಲಿ ಅಂತಲೂ ನಾನು ಆಸೆ ಪಡ್ತೀನಿ. ಕನ್ನಡಿಗರೇ, ಇಷ್ಟೊತ್ತವರೆಗೂ ಒಬ್ಬರು ಅಣ್ಣವರ ಅಪ್ಪಟ ಅಭಿಮಾನಿ ಅಣ್ಣವ್ರ ಬಗ್ಗೆ ಮಾತಾಡಿದ್ನ ನೀವು ನೋಡಿದ್ರಿ. ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ಸಲ್ಲಿ ಹಾಕಿ. ಇವರು ಇಷ್ಟೊತ್ತವರೆಗೂ ನನ್ನ ಚಾನಲಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದಾರೆ. ನನ್ನ ಒಂದು ಚಾನಲ್ಗೋಸ್ಕರ ಅವರು ಕೆಲವು ಸಮಯನ ಕಳೆದಿದ್ದಾರೆ. ಅದಕ್ಕೆ ನಾನು ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಖಂಡಿತ ಇವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಎಲ್ಲ ಅಣ್ಣವ್ರ ಅಭಿಮಾನಿಗಳಿಗೆ ಅಣ್ಣವರು ಏನು, ಅಣ್ಣವ್ರ ಅಭಿಮಾನಿಗಳು ಏನು ಅನ್ನೋದನ್ನು ತೋರಿಸೋದಕ್ಕೆ ಮುಂದಾಗಿ ಬಂದು ಪ್ರತಿನಿತ್ಯನೂ ಒಬ್ಬೊಬ್ಬರ ಹತ್ರ ಹೋಗಿ ಕೇಳಿ ಮಾಡಿ ಅವ್ರನ್ನೆಲ್ಲ ಕಷ್ಟಪಟ್ಟು ಹಿಡಿದು ಏನೋ ಒಂದು ಮಾಡ್ತಾಯಿದ್ದಾರೆ ಸಾಧನೆ. ಅದು ಸಾಧನೆ ಅಂತನಲ್ಲ, ಅಣ್ಣವ್ರ ಮೇಲೆ ಅಷ್ಟು ಅಭಿಮಾನ ಇದೆ. ಆ ಅಭಿಮಾನಕ್ಕೆ ಮಲ್ಲೇಶ್ವರಮಲ್ಲಿ ಒಂದು ಅಂಗಡಿ ಇದೆ. ಅವರು ದಿನನಿತ್ಯ ಅವ್ರಿಗೆ ಅನ್ನದಾತದ ಅಂಗಡಿ, ಆ ಅಂಗಡಿ ಕೂಡ ಬಿಟ್ಟು ಅಣ್ಣವ್ರ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ. ಇವ್ರ ಚಾನಲನ್ನು ಯಾವ ಚಾನಲ್ಲೇ ನೋಡ್ತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ. ನಾನು ಇವ್ರನ್ನ ಹೊಗಳ್ತಾ ಇಲ್ಲ. ಸ್ವಂತ ನಮ್ಮ ಬಾವನ ಮಗನೇ ರಾಘವೇಂದ್ರ ಅವರು, ನಮ್ಮ ಪಡುಕೋಣೆ ಕುಂದಾಪುರದವರು. ದಯವಿಟ್ಟು ಇವ್ರನ್ನ ನೋಡಿ ಇಂಥ ವ್ಯಕ್ತಿಗಳಿಗೆ, ಇಂಥ ಚಾನಲ್ಗಳನ್ನೇ ಖಂಡಿತ ನೋಡಿ. ಅವ್ರಿಗೆ ಆಸೆ ನೀವು ಎಷ್ಟು ನೋಡ್ತಿರೋ ಅದೆಲ್ಲ ಒಂದು ಆಶೀರ್ವಾದ ಅಂತ ಬರುತ್ತೆ.
ಬೇರೆ ಏನೂ ಅರ್ಥ ಮಾಡ್ಕೊಂಬಿಡಿ. ನೀವು ನೋಡೋ ಪ್ರತಿಯೊಂದು ಚಾನಲ್ಲು ಅವ್ರಿಗೆ ಆಶೀರ್ವಾದ. ಅದನ್ನು ತಪ್ಪದೆ ನೋಡಿ ಅವ್ರನ್ನ ಬೆಳೆಸಿ ಆರಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಗೌರವಿಸಿ ಅಂತ ಇಷ್ಟು ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪು ನುಡಿಗಳು ಬಂದಿದ್ದರೆ ದಯವಿಟ್ಟು ಅದನ್ನು ಮನ್ಸಿಗೆ ಹಾಕೊಂಬೇಡಿ. ಒಳ್ಳೇದಿದ್ದರೆ ತೊಗೊಳ್ಳಿ, ಕೆಟ್ಟದಿದ್ದರೆ ಬಿಟ್ಟುಬಿಡಿ. ಇದು ಅಣ್ಣವ್ರು ಹೇಳ್ಕೊಟ್ಟು ಮಾತು, ನಾವು ಅದೇ ಥರ ಹೇಳ್ತೀವಿ. ಮುಂದಕ್ಕೂ ಅವ್ರ ಥರನೇ ಇರಬೇಕು ಅಂತ ನಾವು ಎಲ್ಲರೂ ಇರಬೇಕು. ಅವ್ರ ಥರ ಇರೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 20% ಅದು ಇರೋಣ ಅಂತ ನಾವು ಆಸೆ ಪಡ್ತೀವಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.